ಕರ್ಣ, ನನ್ನೊಡನೆ ಬಾ. ನಿನಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸುವೆನು. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನೊಂದು ಹೊರತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದ್ದೇವ? ಕರ್ಣ, ನೀನು ವೈರಿ ಪಕ್ಷವದನೆಂತಾಗುವೆ? ನನ್ನ ಪ್ರಿಯ ಬಂಧು, ನೀನು ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವಿ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿದೆ ದೇವ? ಏಕಿಲ್ಲ ಕರ್ಣ. ಕುಂತಿಯು ನಿನ್ನ ತಾಯಿಯಾದ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರವು ಫಲಿಸುವುದೋ ಎಲ್ಲೋ ಎಂಬುದಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆಗ ನಿನ್ನ ತಾಯಿ ಲೋಕೋಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತನ ಕೈಗೆ ಸಿಕ್ಕಿ ಅವರಿಂದ ಪೋಷಿಸಲ್ಪಟ್ಟು ಈಗ ದುರ್ಯೋಧನನ ಬಳಿಯಲ್ಲಿ ಮಾಂಡಲೀಕನಾಗಿ ಇರುವೆ. ಮಾತನು ಪ್ರೇಮದಿ ಲಾಲಿಸು ವೀರ, ಮಾತನು ಪ್ರೇಮದಿ ಲಾಲಿಸು ವೀರ, ಸುರಚಿರ ಚರದರ ಚರಣರ ಪೊರೆವನ, ಸುರಚಿರ ಚರದರ ಚರಣರ ಪೊರೆವನ, ಸುರಚಿರ ಚರದರ ಚರಣರ ಪೊರೆವನ, ಸುರಚಿರ ಚರದರ ಚರಣರ ಪೊರೆವನ, ಆತನು ಪ್ರೇಮದಿ ಲಾಲಿಸು ವೀರ. ಪಾಂಡು ಕುವರಗ ಸೇರುತ್ತನೆಯೋ ಕರ್ಣ, ಕರ್ಣ, ಪಾಂಡು ಕುವರಗ ಸೇರುತ್ತನೆಯೋ, ಪಾಂಡು ಕುವರಗ ಸೇರುತ್ತನೆಯೋ, ಅನುಜರ ಸೇರೆ ಕರುಣವ ತೋರೆ, ಅನುಜರ ಸೇರೆ ಕರುಣವ ತೋರೆ, ನೀ ಬಾಳೈ, ನೀ ಬಾಳೈ, ಸುರಚಿರ ಚರದರ ಚರಣರ ಪೊರೆವನ, ಸುರಚಿರ ಚರದರ ಚರಣರ ಪೊರೆವನ, ಮಾತನು ಪ್ರೇಮದಿ ಲಾಲಿಸು ವೀರ. ಊರನೇ ನಾಮಿತ ಬಿರುದ, ಕರ್ಣ, ಕರ್ಣ, ನಾಮಸೂರನೇ ನಾಮಿತ ಬಿರುದ, ನಾಮಸೂರನೇ ನಾಮಿತ ಬಿರುದ, ಅನುಜರ ಸೇರೆ
ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಈಗ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಭಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಕೃಷ್ಣ, ಇದು ನಿಜವಾಗಿಯೂ ಸತ್ಯದ ಸಂಗತಿ. ಕರ್ಣ, ಪರಮಾತ್ಮ, ನೀನು ಆರಾಧಿಸಿದ ಆ ಸೂರ್ಯ ದೇವರಾಣೆಗೂ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ದೈವೇ, ನಿಜವಾಗಿ ಕಾಡುತ್ತದೆ. ದೇವಾ ಚೋದನೆಯೇ ದೇವಾ ಚೋದನೆಯೇ ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಇಂದು ವದನ ಮಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಮಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಚೋದನೆಯೇ ಜನ್ಮ ರಹಸ್ಯದ ಆಂತರ್ಯವರಿತು ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು ಜನು ಮದಾತೆಯ ನಿರ್ಜಯವರಿತು ದೇವಾ ರಹಸ್ಯದ ಆಂತರ್ಯವರಿತು ಜನು ಮದಾತೆಯ ಜಯವರಿತು ಈಸಲೇ ಪರಿ ಸಹಚರಿ ಸಮಗೂಡಿ ಜೀವಿಸಲೇ ಪರಿ ಸಹಚರಿ ಸಮಗೂಡಿ ಜೀವಿಸಲೇ ಪಾಪಕ್ಕೆ ಜೀವನ ಸಂಕಲ್ಪ ಕಾರಣ ಪರಮಾತ್ಮ ಪಾಪಕ್ಕೆ ಜೀವನ ಸಂಕಲ್ಪ ಕಾರಣ ದೇವಾ ಶೋಧನೆಯೇ ದೇವಾ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ಕೊಂಡೊಯ್ಸುತ್ತಿರುವ ಆ ಪಾಂಡವರು, ಇವರಿರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ,
ದಿಕ್ಕೆ ತೋಚದಾಗಿದೆ ದೇವ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೃತಿಯಿಂದ ಉದ್ಧಾರ ಮಾಡುವೆನು. ನಿನ್ನ ಹಿಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ಯೋಚನೆ ಮಾಡು. ಮತ್ತೊಂದು ವಿಚಾರ ಕರ್ಣ. ಪರಮಾತ್ಮ, ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲಲ್ಲ ದೇವ, ಆ ಕರ್ಣನ ಯಾರು, ಅವನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು ಎಂದು ಆಗಾಗ ಕೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ಗಂಗಾ ನದಿ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬಂದು ವೇಳೆ ಆಯಿತು, ನಾನಿನ್ನು ಬರಲೇ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಹೇ, ಅವರನ್ನೇ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರೆಯಲೇ ಇಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ವರ್ಗದವರು ಇಂಥವರೇ ಎಂದ ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಅಂತಹ ಉಭಯ ಸಂಕಟ. ಕೊಲಲೆಂ ಪಾಂಡು ಕುಮಾರರಂ ಕೊಲಲೆಂ ದುರದೆ ತಮ್ಮಂದಿರಂ ಕೊಲಲಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೊಳಗೆ ಸಿರಿ ಸಂಪತ್ತಿನಿಂದ ಚಲದಿಂ ಪಾರ್ಥನರುಂಡವಂ ತರಿದು ಚಲದಿಂ ಪಾರ್ಥನರುಂಡವಂ ತರಿದು ಮತ್ತೋಮಿಗೆ ಮಮ ಸ್ವಾಮಿಗೆ ಆನಂದವಂ ಕಲ್ಕಲ್ಕಾಗದೆ ಘೋರ ಶಪಕ್ಕೆ ನಾನು ತುತ್ತಾಗಲೇ ನಾಂ ಸಾಯೇ ವಿದೇ ವಿದೇ ವಿದೇ. ಐವರ ಕಾಂತಿ ಎನಿಸಿದೆ ಚಿಂತೆ ತಳೆದ ಪರಿಭವ ಸರಿಸಿದೆ ಜೀವ. ತಳೆದ ಪರಿಭವ ಸರಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ. ಕೊಡುತ್ತಿರ ವಿಭವ ಜ್ವಲಿಸುವುದರ ವರತ ನಿಜಾಂತ ರುಚಿತ ಮನದ ವ್ಯಾಕುಲವ. ಜ್ವಲಿಸುವುದರ ವರತ ಜ್ವಲಿಸುವುದರ ವರ ಜ್ವಲಿಸುವುದರ ವ್ರತ. ಕೃಷ್ಣ ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ ಕಾಂತೆ, ಶಾಂತೆ ವರದೀನಳಾಗಿ ವರಪತ್ನಿಯಾಗಿ ವರ್ಗಲೇಖಕ್ಕೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ನನ್ನ ಜಿಂದಗಿ
ಪ್ರಿಯತಮೇ, ಏನಾಗಿತು? ನಿಷ್ಕಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣಗೆ ಅಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನ ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಿವೆ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮಾತ್ಮ ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ಜೀವನದಲ್ಲಿ ಪಣವಾಗಿ ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಛೀ, ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಏಕೆ ರೋದಿತೆ ತರುಣಿ ಮಡಿಗೆ ನೀ? ಏಕೆ ರೋದಿತೆ? ಏಕೆ ರೋದಿತೆ ತರುಣಿ ಮಣಿಗೆ ನೀ? ಏಕೆ ರೋದಿತೆ? ಬಿಡು ಬಿಡು ನಿನ್ನ ಯಾರಲ ಬಗಿವೆ ಕೆಡದಲ ಒಡಲ. ಬಿಡು ಬಿಡು ನಿನ್ನ ಯಾರಲ ಬಗಿವೆ ಕೆಡದಲ ಒಡಲ. ವಂಚಿಸುವೆ ಮದಂತ ಗೆಳೆಯ, ವಂಚಿಸುವೆ ಮದಂತ ಗೆಳೆಯ. ಮಕ್ಕಳಾಗದೆ ಬಿಡಿ ಚಿಂತೆಯಲು, ಮಕ್ಕಳಾಗದೆ ಬಿಡಿ ಚಿಂತೆಯಲು. ಏಕೆ ರೋದಿತೆ ತರುಣಿ ಮಡಿಗೆ ನೀ? ಏಕೆ ರೋದಿತೆ? ಏಕೆ ರೋದಿತೆ? ಅಗ್ರಜವಾಗ್ನೆಯ ಮೀರಿ ಸಿದ್ಧದಿ ಗುರುಕುಲ ಸೇರಿ. ಅಗ್ರಜವಾಗ್ನೆಯ ಮೀರಿ ಸಿದ್ಧದಿ ಗುರುಕುಲ ಸೇರಿ. ವಂಚಿಸುವೆ ಮದಂತ ಗೆಳೆಯ, ವಂಚಿಸುವೆ ಮದಂತ ಗೆಳೆಯ. ಮಕ್ಕಳಾಗದೆ ಬಿಡಿ ಚಿಂತೆಯನು, ಮಕ್ಕಳಾಗದೆ ಬಿಡಿ ಚಿಂತೆಯನು. ಏಕೆ ರೋದಿತೆ ಕರುಣೆ ಮಾಡಿಯೇ ನೀ? ಏಕೆ ರೋದಿತೆ? ಏಕೆ ರೋದಿತೆ? ಏಕೆ ರೋದಿತೆ? ಅಣ್ಣನು ಒಂದು ದಿನದ ಅವಿವೇಕ ತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ದ್ರೌಪದಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನೆಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಂಡಿಲ್ಲವೇ ದೇವಿ? ಆದಿದ್ದು ಆಗಿ ಹೋಗಿತ್ತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ ದೇವಿ? ತಿಳಿಸುವಿನ ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ನೀವಿಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು. ಅದು ಹಿಂದಿನ ಮಾತು. ಆಹಾ, ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ. ಈ ದಿನ ನಾನು ಹಸ್ತಿನಾಮೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿ ಅಲ್ಲಿಯ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳು ಬೇಡಿದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವೆಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಗಿತ್ತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ. ಗೋಪಂಗನರ ವಿಲ್ಲಾಸ ವಿಭ್ರಮಣಿಗಳ ಬಣ್ಣದ ಆನೆಗೆ ಆ ಎದುಪದೆಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೇನು. ಪಾಂಚಾಲಿ ಅದರಲ್ಲಿ ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು. ಚಮತ್ಕಾರವಾದ ಉತ್ತರ. ಬೇಷ್, ಅವಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಆಹಾ, ದೇವಿ, ನೀನು ಎಷ್ಟೇ ಆಗಲಿ ಈ ಭೀಮನ ಪಟ್ಟದ ರಾಣಿ ಅಲ್ಲವೇ? ಅಲ್ಲವೇ? ನನ್ನ ಮುದ್ದಿನ ಜಾಣಿ ಅಲ್ಲವೇ? ಹಾಗಾದರೆ ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪಟ್ಟದ ಪ್ರೇಯಸಿ ನೀನೇ.
ಭೀಮನ ಪಟ್ಟದ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ. ಕುಲಹದ ಮರ ಕೆಣಕುವೆ ರಣದೋ ಕುರು ವಂಶವನ್ನೇ ನಾಶವ ಗೈವೆ. ಕುಲಹದ ಮರ ಕೆಣಕುವೆ ರಣದೋ ಕುರು ವಂಶವನ್ನೇ ನಾಶವ ಗೈವೆ. ಸಿಂಚದಿರಿ ನೀ ದೃಪದ ಕುವರಿಯೇ, ಸಿಂಚದಿರಿ ನೀ ದೃಪದ ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಸಿಕ್ಕಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪಾಠದ ಪ್ರೇಯಸಿ ನೀನೆ, ಭೀಮನ ಪಾಠದ ಪ್ರೇಯಸಿ ನೀ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವವ ಮರತಿರ ಏಕೆ, ಕೈದ ಶಪಥವನ್ನು ಮಾಡದೆ ಬಿಡನ. ಸಮಯ ಪರಿಭವವ ಮರತಿರ ಏಕೆ, ಕೈದ ಶಪಥವನ್ನು ಮಾಡದೆ ಬಿಡನ. ದುರುಳ ದುಸಾಧನ ಒಡನವ ಬಗೆದು, ದುರುಳ ದುಸಾಧನ ಒಡನವ ಬಗೆದು ತಡಲಿ ದುರುಳನ ತೀರವನ್ನ ಕಳೆವೆ. ತಡಲಿ ದುರುಳನ ತೀರವನ್ನ ಕಳೆವೆ. ತಾಳೆ ಮುದ್ದಾಡುವೆನು ಬಾರೆ. ಭೀಮನ ಪಾಠದ ಪ್ರೇಯಸಿ ನೀನೆ, ಭೀಮನ ಪಾಠದ ಪ್ರೇಯಸಿ ನೀನೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ, ಗಮನಿಯ ಮನಗಿಲ್ಲವೇ ದೇವಿ ದಮನಿಯ ಮನಗಿಲ್ಲವೇ ರಾಮ. ಸಮಯವಿದೆ ದೇವಿ ಮನವೊಲಿಸುವ ಮಂದಾಸರಿ ನಾಥ, ಮನವೊಲಿಸುವ ಮಂದಾಸರಿ ನಾಥ. ಕೌರವ ಶಿರವ ತರೆಯಲು ನೀನು ಅಲ್ಲವೇ ದೇವಿ ಕೌರವ ಶಿರವ ತರೆಯಲು ನೀನು. ಸ್ವಾಮಿ ದೇವಿ ಪ್ರಾಣವಲ್ಲಭ, ಹೇಳು ದೇವಿ. ಪ್ರಾಣಕಾಂತ, ದೇವಿ ಚೆಲ್ಲುತ್ತ ಸೇರುವೆ ಏನನ್ನ ಪಾಂಚಾಲಿ? ಚೆಲ್ಲುತ್ತ ಸೇರುವೆ ಕಾಂತಿಯ ಚೆಲ್ಲುತ್ತ ಸೇರುವೆ ಕಾಂತಿಯ ಚೆಲ್ಲುತ್ತ ಸೇರುವೆ ಕಾಂತಿಯ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ. ನಿಮಗೆ ನೆನಪಿದೆಯೇ, ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿಯನ್ನು ಸಂಬೋಧಿಸಿದೆ ಮತ್ತು ಹೇಳಿ ಪುರಾಣನ ಬಾಯಿಂದ
ಆ ಪ್ರೀತಿಯ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವ ಪಾಂಚಾಲಿ, ಮಾಡಿದ ಪ್ರತಿ ನೀನು ಮರೆಯುವಂತಾಗ ಹೇಳಿಯಲ್ಲ ಈ ನಿನ್ನ ಮಧುರಾಯನು. ಆಹಾ, ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರಿತು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಇಲ್ಲಿ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರತಾಪದಲ್ಲಿ ತೇರಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮರಾಯನು ದುರ್ಯೋಧನ ಅನಂತರ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳಿಗೆಡಿಸಿವೆ ಮಧ್ಯೆ. ಕೂಳ ಕೌರವನ ಬಾಳಿಗೆಡಿಸಿವೆ ಮಧ್ಯೆ. ಕೈ ಕೈ ಬೈಯರು ಕೈ ಕೈ ಬೈಯರು ಸುರವರಿಗಲೇ ಕುರುಕುಲವೆಲ್ಲ ಸರಿಪಡಿಸುವೆನು ಕಾಂತೆಯೇ. ಸುರವರಿಗಲೇ ಕುರುಕುಲವೆಲ್ಲ ಸರಿಪಡಿಸುವೆನು ಕಾಂತೆಯೇ. ಸುರಳ ಗೌರವನ ತೆಗೆದು ಬಗೆದ ಸುರಳ ಗೌರವನ ತೆಗೆದು ಬಗೆದ ಕೈ ತೆಗೆ ಪರ್ಯರು ಸುರಳಿಗೆ ಕೈ ತೆಗೆ ಪರ್ಯರು. ನೋಡು ಅಣ್ಣ, ಭೀಮಸೇನನು ಕೆಳಲಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಪ್ರಾಣೇಶ್ವರ, ಸಹೋದರ, ಮನದೇ ಅನುಜ ಬಿಡುಗೋಪವ ಮನದೇ ಬಿಡುಗೋಪವ ಮನದೇ ಅನುಜ ಬಿಡುಗೋಪವ ಮನದೇ ದುಡುಗಿ ಸಮರ ಬಯಸುವುದನ್ನು ಜಿತ. ಸಹೋದರ, ದುಡುಗೆ ಸಮರ ಬಯಸುವುದನ್ನು ಚಿತ್ತ ಬಿಡುಗೋಪ ಮನದಿ ಅನುಗ ಬಿಡುಗೋಪ ಮನದಿ ಮಡದಿ ಪಾಂಚಾಲಿಯ ಬಿಡು ಮುಡಿ ಚಾಪವು ಗುರು ಸಂಗಾತರ ಮರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಚಾಪವು ಗುರು ಸಂಗಾತರ ಮರಳಿಸದಿರುವುದೇ. ತಾಳಿದವನು ಮುಂದೆ ಅನುಜ ಭೀಮ
ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ಗಗ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರು ಸಮ್ಮುಖದಲ್ಲೇ ತಿಳಿಸಿ ಬಿಡುವನು. ಈ ಸಂಜೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನೆ ಇರಬಹುದು. ಹೋದರೆ ಈ ದೋಸ ವೃತ್ತಿವತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿದೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷಾಟನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನನ್ನು ಏಡಿ ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಒಪ್ಪಬಹುದು. ಆದರೆ ಇದೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯಿಂದಾಗಲಿ ಅರ್ಜುನನ ಸಹಾಯದಿಂದಾಗಲಿ ನಾನು ಅಪೇಕ್ಷಿಸುತ್ತಿಲ್ಲ. ನಾನು ಮತ್ತು ಈ ನನ್ನ ಗಳೆ ಇವೆರಡೇ ಸಾಕು ಆ ಗುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿರಿ. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞಂತೆ ನಡೆದುಕೊಳ್ಳುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಮುಂದಿನ ವಿಚಾರಗಳಿಗೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸರ್ವ ಪ್ರಯತ್ನದಿಂದಲೂ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರಿ. ಈಗ ಕುಲಪುರೋಹಿತನನ್ನು ಕಳಿಸಲು ಅದು ಮದುವೆ ಔತಣ ಕೂಟವೆಂಬ ಕನಿಷ್ಠ ಪರಿಜ್ಞಾನವೇನಿದೆ ಹೋಯ್ತೆ. ಆ ದುರ್ಯೋಧನಾದ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರಲಿಲ್ಲ ಅನ್ನುವುದು ನಿಜ. ಏನು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಗಳನ್ನು ಕೇಳಿದ್ರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪಮೋರಿಸಿದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಂತೆ ನೆರವೇರಿದ ಸದನ ಮಾತ್ರ ನನಗಿರಲಿ. ಎಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣ ನಿತ್ತ ಕಡೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನೀವು ಚಿಂತೆ ಮಾಡಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ನೆಪದಿಂದ ಕರ್ಮ ಪಾಪಿಗಳೆಲ್ಲ ಧರ್ಮದ ನೆಪದಿಂದ ಕರ್ಮ ಪಾಪಿಗಳೆಲ್ಲ ಮೋಹಾಂಧಕಾರಕ್ಕೆ ಸಿಲುಕುವುದಿರುವುದು ಮೋಕಾಂಧ ಕಾಟದಲ್ಲಿ
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸು. ನಿನಗೂ ಮಂಗಳವಾಗಲಿ. ಓ ಶ್ರೀದೇವ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹುವಾಗಿ ಉಪಚರಿಸಿದರು. ಸಂಧ್ಯಾ ವಿಚಾರವು ನಡೆಯುತ್ತೆ ದೇವ. ನಡೆಯಿತು. ಓಂ ಚಳಿ, ಇನ್ನಿಲ್ಲಿರೋದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆದುಕೊಳ್ಳಲಿ. ನನಗೆ ತೋರಿದನ್ನು ನಾನು ಮಾಡುವ ಬಿಡುತ್ತಾರೆಯೇನೋ. ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ರುಕ್ಮಿಣಿಪತಿ, ಈ ಸಂಧಿಯ ಸಭಾಸ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಿಂದ 5 ಗ್ರಾಮಗಳಿಗೆ ಸಂಧಿಯಾಗಿತ್ತೆ. ಭೀಮಸೇನ, ಅದನ್ನು ತಿಳಿಸು. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿದಿದ್ದು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವಳಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ನಿನಗೆ ಇದು ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದಲ್ಲಿ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನೆಲ್ಲ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ನನಗಿನ್ನಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಅಗ್ರಜ ಸಹೋದರ, ನಿಮ್ಮ ಪುರುಷರ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮಸೇನ, ನೀನು ನಿಜವಾಗ್ಲೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾರಲು ಹೇಗೆ ಸಾಧ್ಯವಿದ್ದಿತು? ಕೃಷ್ಣ, ಸಮಾಧಾನದಿಂದ ನಾನು ಹೇಳಿದಂತೆ ಕೇಳಬೇಕು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಅದರ ಉದ್ದೇಶವು ಸಂಧಿಗೆ ಇರಲಾರದು. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಹ? ಭೀಮಸೇನ, ಇಲ್ಲ, ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ನೀನು ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಾಗಲೇ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರ್ಯಾಸವೇ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಈ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಹ? ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳುವೆಯಾ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನಿ? ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಪರಿಹಾಸ್ಯವಲ್ಲ ದ್ರೌಪದ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಂತೆ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವುದು ಬರುವುದೇನೋ ನೋಡೋಣ. ಕೃಷ್ಣನ್ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈಗ ನನ್ನ ಮಾತನ್ನು ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಮಾಡಿದವರು?
ಏನು ಹೇಳಿದೆ ಕೃಷ್ಣ? ಈ ಅಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ದುರಾತ್ಮಕರು? ಭೀಮಸೇನ ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ನಡೆಸಿದನು. ಇಂತಹ ಸಾಹಸ ಮತ್ಯಾರಿಗೆ ಸಾಧ್ಯ ಭೀಮಸೇನ? ಯಾಕೆ ನನ್ನ ಕೈಗಳನ್ನು ಬಿಚ್ಚು. ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಈ ಪಾಂಡವರ ರಾಯಭಾರಿಯನ್ನು, ಆ ಕುಂದಿ ಕೌರವನು ಈ ರೀತಿಯ ಅಪಮಾನ ಪಡಿಸಿದ್ದೇನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ ಭೀಮಸೇನ, ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆಹ್ವಾನದಂತೆ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸುವವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುವವನೆಂದು. ಯಾಕೆ ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ ವಾಸುದೇವ, ನೀನಾದರೂ ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚುವನು. ಅರ್ಜುನ, ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಕಾಗೋಡ ಗುಡಿಗಿ ಗುಡಿಗಿ ಬರಲಿ, ಈ ಭೂಮಿ ನಡಿಗಿ ನಡಿಗಿ ಬೀರಿ, ಹುಕ್ಕಿರ ಬಸದಲ್ಲಿ ತಪ್ತ ಸಾಗರವೇ ಬೋರ್ಗರೆಯಲಿ. ಕಾಗೋಡ ಗುಡಿಗಿ ಗುಡಿಗಿ ಬರಲಿ, ಈ ಭೂಮಿ ನಡಿಗಿ ನಡಿಗಿ ಬೀರಿ, ಹುಕ್ಕಿರ ಬಸದಲ್ಲಿ ತಪ್ತ ಸಾಗರವೇ ಬೋರ್ಗರೆಯಲಿ. ಗುರುವರ ಸಿರೆಗಳ ಕಡೆಯದೆ ಬೇಡ, ಗುರುವರ ಸಿರೆಗಳ ಕಡೆಯದೆ ಬಿಡದ ದರಿದಿಗೋಸ್ಕರವೇ ಮುಳುಗಿ ಬಿಡಿಸಿಯೋ, ದರಿದಿಗೋಸ್ಕರವೇ ಮುಳುಗಿ ಬಿಡಿಸಿಯೋ. ಗುರುಕುಲವ ತೊರೆದಿರುವೆ, ಗುರುಕುಲವ ತೊರೆದಿರುವೆ, ದುರುಳ ಕೌರವರ ಪರಿಪರಿ ಬಿಡದಲ್ಲಿ, ದುರುಳ ಕೌರವರ ಪರಿಪರಿ ಬಿಡದಲ್ಲಿ, ಕಾಗೋಡ ಗುಡಿಗಿ ಕೃಷ್ಣ, ನಾನು ನಿಜವಾಗಿ ವಾಯುದೇವ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ನನ್ನ ತಾಯಿ ಕುಂತಿದೇವಿ ಸ್ತನ್ಯಪಾನವನ್ನು ಮಾಡಿತು ಸತ್ಯವಾಗಿದ್ದರೆ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ತಮ್ಮತ್ತಿ ಮಂದಿ ಸಹೋದರನ ನಾಶ ಮಾಡಿ ದುರುಳ ದುಶ್ವಾಸನ ವತ್ಸತಗಳನ್ನು ಬಗೆದು ತನ್ನ ಗುಂಡಿಗೆ ಬಿಸರಕ್ತದಿಂದ ಪಾಂಚಾಲಿಯ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಕಿತ್ತೆಸೆದು ನೆಲಕಪ್ಪಳಿಸಿ ನನ್ನ ಎಡಗಾಲಿನಿಂದ ಕಟ್ಟುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇಷ್ಟ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಆ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ಮಾತೆಯಾದ ಕುಂತಿದೇವಿಯು ಬರುವಳೆಂದು ಹೇಳಿದ್ದನು, ಕೃಷ್ಣನು ಹೇಳಿದ್ದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವನೋ ಆ ಭಾಗ್ಯವನ್ನು ಕರುಣಿಸಿ ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೇ ದೇವ. ಅರಿಯಲಾಗದ ಘೋರ ಸಂದೇಹದಾಟಿಯ ಮುಳುಗಿದೆ. ಹೇ ಭಾಸ್ಕರ, ಅರಿಯಲಾಗದ ಘೋರ ಸಂದೇಹದಾಟಿಯ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸೋನೆ ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ. ಹೇ ಭಾಸ್ಕರ, ಬಂದು
ಬಂದು ಬಾಂಧವರೆಂಬ ಪಾಶದಿ ಇಂದು ಸಿಲುಕಿದೆ ನಿನ್ನ ಚಾಪಕ್ಕೆ ಸೇವಸ್ಕರ. ಬಂದು ಬಾಂಧವರೆಂಬ ಪಾಶದಿ ಇಂದು ಸಿಲುಕಿದೆ ನಿನ್ನ ಚಾಪ ನೀಗಿಸೋಕ ಬೆಲೆಯ ಗೈಯರು ಸೇವಸ್ಕರ. ನೀಗಿಸೋಚ ಬೆಲೆಯ ಗೈಯ ಶಾಂತಿ ನೀಡೋ ಚಾಮಲಾಂಗ. ಶಾಂತಿ ನೀಡೋ ಚಾಮಲಾಂಗ ಅರಿಯಲಾಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಹೇ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ. ಅಮ್ಮ ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಡೆಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಯ ಕರ್ಣನಿಗೆ ಇಂದು ಕರುಣೆ ಇಟ್ಟು ದರ್ಶನವಿತ್ತೆಯಾ ತಾಯಿ? ಇದೋ ತಾಯಿ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿಯಮ್ಮ ನನ್ನದು, ಅದಂತಹ ಕೀರ್ತಿಯಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಕರುಣೆಯ ತೋರದೆ ಕುವರನ ತೋರದೆ ಹಮ. ಕರುಣೆಯ ತೋರದೆ ಕುವರನ ತೋರದೆ ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಗದೆ ಅಮ್ಮ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗದೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕಸದೆ ಎಂದೆ ಮಗುವೆಂಬನಾದ ಏನಂದರು ಹೇಳಿ ಅಮ್ಮ. ಮಗುವೆಂಬನಾದ ಏನಂದರು ಕಲಿ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ.
ನಾ ಮಾಡಿದ ಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಆ ಕ್ಷಣವೆನ್ನಿಸಿ ಜೀವವ ತೋರೆದೆ ಆ ಕ್ಷಣವೆನ್ನಿಸಿ ಜೀವವ ತೋರೆದೆ ಮಗನ ಮಮಕಾರ ಏಕಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಗುಣೆ ಕೊರತೆ ಐವರ ಮಾತೆ ನಿನಗೆ ಗುಣೆ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ವಯಸ್ಸಿನ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಾಕಿ ಸಲಹುವವು ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೇ ಹಾಗೆ ಬಿಟ್ಟವಿಲ್ಲಮ್ಮ ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟ್ಟು ಅಪಮಾನ ನಿಂದನೆಗಳ ಸಮರ ಕೋಪಕ್ಕೆ ಏಕೆ ತೆಲ್ಲಿದೆ ತಾಯಿ ಏಕಮ್ಮ ಕರ್ಣ ಅರ್ಜುನರ ಮಧ್ಯೆ ಸಹೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ನಮ್ಮಿರುವರಲ್ಲಿ ದ್ವೇಷದ ಕಮರಿಯನ್ನು ಹೇಗೆ ಸೃಷ್ಟಿಸಿದೆ ತಾಯಿ ಏಕಮ್ಮ ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ಇವೆಲ್ಲವನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನೀನು ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಹೇಳಮ್ಮ ಏಕಮ್ಮ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ ಹೋಗಲಿ ಬಿಡು ತಾಯಿ ನೀನು ಎಷ್ಟಾದರೂ ದೈವಕ್ಕೆ ಸಮಾನಳು ನಿನ್ನನ್ನು ದೃಷ್ಟಿಸಿದರೆ ಪರಮ ಪಾಪಿಯಾಗುವನು ಅಮ್ಮ ಇಷ್ಟು ದಿವಸ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ ಈ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ ಯಾವ ಜನ್ಮದಲ್ಲಿ ತೀರಿಸಲಮ್ಮ ಮುನಿ ಮಂತ್ರದಿ ಹಡೆದೆನು ಮುನಿ ಮಂತ್ರದಿ ಹಡೆದೆನು ನಿನ್ನ ಲೋಕ ಪವಾದಕ್ಕೆ ನದಿಯೊಳಗಿಸಿದೆ ಲೋಕ ಪವಾದಕ್ಕೆ ನದಿಯೊಳಗಿಸಿದೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಇದೇ ವೇದನೆ ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಬಾಲ ಈ ಜೀವನೀನಯ
ಮಾತನಾಡಬಾರದು. ನಾನು ಈಗಾಗಲೇ ನೊಂದು ಬಿದ್ದು ಹೋಗಿನ ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೂಲದ ತೀರುತ್ತಿರುವುದು ಕಂದ. ಈ ನಿನ್ನ ತಾಯಿ ಹೃದಯವನ್ನು ಪರರು ಅರಿಲಾರೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ನನ್ನ ಉದರದಲ್ಲಿಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಲು ಎಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ, ನೀನು ಜೀವಿಸುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನನ್ನು ತಿಳಿಯಿತು ಕರ್ಣ. ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಜನರು ನಿಂದಿಸುತ್ತಿರುವಾಗ ಇನ್ನೇನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ನಾನು ಪಾಪಿ ಕರ್ಣ, ಕ್ಷಮಿಸು ಕ್ಷಮಿಸು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆ, ಪರಮ ಭಾಗ್ಯವತಿ ಜನನಿ, ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ನಮ್ಮ ಸುಕೃತಿಶಾಲಿಗಳು. ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜರಿಸಿತು. ಅಮ್ಮ ಅಮ್ಮ, ವೀರಮಾತೆ ನೀನು ಮಹಾಶಕ್ತಿ ಪಂಚಪಾಂಡವರೆಂಬ ಮಹಾಪುಸ್ತರಿಕೆಯನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪಾವನನಾದ ತೊಟ್ಟಿಲಲ್ಲಿ ತೂಗಿ ಹಾಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆಯಾ ತಾಯಿ? ಆಡಿಸಬಲ್ಲೆಯಾ ತಾಯಿ? ಇಲ್ಲ ತಾಯಿ, ಅಂತಹ ದೃಷ್ಟವು ಈ ಪಾಪಿಯ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ ನಿನ್ನ ಚಿಂತೆಯನ್ನಮ್ಮ. ಕುಮಾರ್, ಆದದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರನ್ನು ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರನ್ನು ಸೇರಿ ಕೇಳನ್ನು ಬಯಸಬೇಡ. ಸೋಭ್ರಾತೃದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಆನಂದದಿಂದ ನಡೆಸಿಕೊಡನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ್, ಅಮ್ಮ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಮಾತೆ ಅಮ್ಮ, ನೀನು ವೀರಮಾತೆ, ಹೇಳು ತಾಯಿ. ಹೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯವೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಧರ್ಮವೇ ತಾಯಿ? ಸರ್ವದ ಆಗಲಾರದು ತಾಯಿ, ನಾನು ಪರೋನ್ಮುಖನಾಗಲಾರೆ. ಕುಮಾರ್, ಅಮ್ಮ, ನಿಶ್ಚಯ ಕುಮಾರ್. ಪಾಂಡವರು ನಿನ್ನ ಬೆನ್ನೆಯಿಂದ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದು ಕರ್ಣ. ಅಮ್ಮ, ಇದುವರೆಗೂ ಅಮ್ಮ, ಅಂತಹ ಭಾಗ್ಯವು ಈ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ ಲಭಿಸಬೇಕು? ಮಾತೃವಾದ ನೀನು, ನನ್ನ ಮಾತೃಧರ್ಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ರಾಜ್ಯದ ಆಸೆಯನ್ನು ತೋರಿಸಬಲ್ಲೆಯಾ ತಾಯಿ? ನೀನು ಎಳೆತದಲ್ಲಿ ಚಿಗುಟಿ ಹಾಕಿದ ಆ ಬಂಧು ಪ್ರೇಮದ ಸೊಸೆಯೂ ಈಗ ಒಣಗಿ ಹೋಗಿದೆ, ಮತ್ತೆ ಚಿಗುರುವುದಿಲ್ಲ ತಾಯಿ. ಇದುವರೆಗೂ ಸೋದರರೆಂಬ ಭಾವನೆಯೂ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿರುವುದು? ಬಿಡುತ್ತಾಯಿ ನಿನ್ನ ಮನದ ಚಿಂತೆಯನ್ನು. ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು ಕುಮಾರ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಅಮ್ಮ, ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಕರ್ಣನು ಅಂತ ನೀಚನಲ್ಲ ತಾಯಿ, ಅಂತ ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಸ್ವಾಮಿಗಾಗಿಯೇ ಮಡಿವೆನು. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವು ನೀನೇನು ಬಲ್ಲೆಯಾ ತಾಯಿ? ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತ ಮಹಾಸ್ವಾಮಿ ಮಹಾಸ್ವಾಮಿ ಅಲ್ಲವೇ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಹಾಲಂಗಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಂಡಲಿಕನನ್ನಾಗಿ ಮಾಡಿದ ನನ್ನ ಸ್ವಾಮಿ ಕೌರವೇಶ್ವರ ಸ್ವಾಮಿ ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ನನ್ನ ಸ್ವಾಮಿ ಕೌರವೇಶ್ವರನಲ್ಲವೇ ತಾಯಿ? ನನ್ನ ಪ್ರಾಣದ ಪ್ರಾಣದಂತೆ ಹೃದಯನ ಸಖನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ಧರ್ಮವೇ ತಾಯಿ?
ಸರ್ವದಾ ಆಗಲಾರದು ತಾಯಿ, ನಾನು ಪರೋನ್ಮಕನಾಗಲಾರದು ತಾಯಿ. ಕುಮಾರ, ಹೋಗಲಿ ಬಿಡು. ನನ್ನದೊಂದು ಮಾತನಾದ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ. ಅಮ್ಮ, ಯಾರನ್ನು ಬೇಕಾದ್ರೂ ಉಳಿಸುವನು, ಆ ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಏನ್ ಹೇಳುತ್ತಿರ್ಬೇಕು? ಹೌದು ತಾಯಿ, ನಾನು ಅವರೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಸಾಕು, ಆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಯುದ್ಧದಲ್ಲಿ ನನ್ನಿಂದ ಅರ್ಜುನನೇ ಮೃತ ಹೊಂದಿದರು, ಅರ್ಜುನನೆಂದು ನಾನೇ ಮೃತ ಹೊಂದಿದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ವತ್ಸ, ಅಮ್ಮ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಅಧಿಕವಾಗಿ ನಾನು ತೊಂದರೆಗೊಳಿಸಲಾರೆ. ಕರ್ಣ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡಬೇಕು ಕುಮಾರ. ಏನ್ ಹೇಳುತ್ತಾಯಿ? ಆನಂದದಿಂದ ನಡೆಸಿಕೊಡುವೆನು, ಸತ್ಯವಾಗಿಯೂ ನಡೆಸಿಕೊಡುವೆನು. ಕುಮಾರ್, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತು ನಡೆಸಿಕೊಡಲಾರದ ಬಾ ಎಂದು ಭಾವಿಸಿದೆಯ ತಾಯಿ? ಕುಮಾರ್, ಅಮ್ಮ, ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಕುಮಾರ್, ಅದೇ ಎತ್ತ ಒಡಲಿಗೆ ಸಂತೋಷ. ಕರ್ಣ, ಅಮ್ಮ, ನೀನು ಮಾತ್ರ ಹೇಳಮ್ಮ, ನೀನು ಮಾತ್ರ ಹೇಳಮ್ಮ. ದೊಡ್ಡ ಬಾಣವನ್ನು ಮಾತೃದೇನಲ್ಲೂ ಮಾಯಾಜಾಲ, ಮಾತೃದೇನಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗಿಷ್ಟೊಂದು ಮಮಕಾರವಮ್ಮ. ಕುಮಾರ, ಅಮ್ಮ, ಆಗಬಹುದು ಜನನಿ, ಆಗಬಹುದು. ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಪುನಃ ತೊಡಲಾರೆ ತಾಯಿ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಹೇ ಪಂಚಭೂತಗಳಿರ, ಅಷ್ಟದಿಕ್ಪಾಲಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನೇ ಅಪಹರಿಸಿದನು. ವಿದುರನು ಅವನ ದುರಾದೃಷ್ಟದಿಂದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ದೈವ ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ನನ್ನೆರಡು ಭಾಗಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿ ಇಚ್ಛೆಗೆ ಓಡಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಅಮ್ಮ, ಈ ಮಾತಿನಲ್ಲಿ ಸಂದೇಹವಿಲ್ಲ. ಇಲ್ಲ ಅಮ್ಮ. ಎತ್ತ ಕರುಳಿನ ಬಾಧೆಯನ್ನು ನಾ ಬಿಡಲಲ್ಲಿ ಅಮ್ಮ. ಕಟ್ಟ ಕಡೆಯ ಸತ್ಯ ಧರ್ಮದಾದಿಗೆ ನಾ ಕಾಲಿಡಲಲ್ಲೇ. ಕಟ್ಟ ಕಡೆಯ ಕರ್ಮದಾದಿಗೆ ನಾ ಕಾಲಿಡಲಲ್ಲೇ. ಇದೋ ಕೊಡುಗನು ಭಾಷೆಯನು ಬಿಡುತ್ತಿದ್ದೆಯ ಜನನಿ. ಜನನಿ ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಧರೆಯ ಇಳಿದು ಬರಲಿ, ಈ ಭೂಮಿಯ ತಿರುಗಿ ನಿಲ್ಲಲಿ. ಅಮ್ಮ, ಮುಗಿಲ ಇಳಿದು ಬರಲಿ, ಈ ಧರೆಯ ತಿರುಗಿ ನಿಲ್ಲಲಿ. ಇಟ್ಟಾಡ ಸತ್ಯವಮ್ಮ, ನಿನ್ನಾಡ ಸತ್ಯವಮ್ಮ. ಇಟ್ಟಾಡ ಸತ್ಯ
ಪ್ರಾಣವಾಯುವು ಲಭಿಸಿತು. ಅಮ್ಮ, ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮ ಮನಸ್ಸಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಕರೆದೆಯ ಕುಮಾರ? ಅಮ್ಮ, ಓ ಅಮ್ಮ. ಕುಮಾರ, ಅಮ್ಮ, ನಿನ್ನ ಕೊನೆಯ ದರ್ಶನವೇನೋ ಹಿಂದಾಯಿತು. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಅಮ್ಮ. ಹೇಳು ಕುಮಾರ. ಶ್ರೀಕೃಷ್ಣ ಪಾದ ಸಾಕ್ಷಿಗೂ ನಡೆಸಿಕೊಡುತ್ತೆ. ಸತ್ಯವಾಗಿಯೂ ನಡೆಸಿಕೊಡುವೆ ಅಮ್ಮ. ಸತ್ಯವಾಗಿ ನಡೆಸಿಕೊಡುವೆನು ಕುಮಾರ. ನಿನ್ನ ದರ್ಶನವೇನೋ ಹಿಂದಾಯಿತು. ಇದೇ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಕೂಡ ಹೇಳಬೇಡ ತಾಯಿ, ಯಾರಲ್ಲಿಯೂ ಕೂಡ ಹೇಳಬೇಡ ತಾಯಿ. ಅಮ್ಮ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಅಮ್ಮ, ನನ್ನ ಮೃತ ದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಕರ್ಣನು ಸೂತನಲ್ಲ ನನ್ನ ಮಗನೆಂದು ಸಾರಿ ಸಾರಿ ಕೂಗಿ ಹೇಳಿದೆ ಅಮ್ಮ. ಅಯ್ಯೋ ಕುಮಾರ, ನನ್ನ ಮೃತದೇಹವನ್ನು, ನನ್ನ ಅಂತ್ಯಕ್ರಿಯಾದಿಯನ್ನು ಸತ್ಯಸಂಧನರಾದ ಧರ್ಮರಾಯಿಂದಲೇ ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವೆನಮ್ಮ. ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ. ಮಗನೇ, ನಿನ್ನ ಮೊಗವ ನೋಡಿ ಯುಗದಿ ಕಾಣಲಾಗುವುದೇ. ಮಗನೇ, ನಿನ್ನ ಮೊಗವ ನೋಡಿ ಯುಗದಿ ಕಾಣಲಾಗುವುದೇ. ಬಗೆ ಬಗೆಯೊಳು ಕಣ್ಣೀರಲಾಗದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಲಾಗದೆ. ಮಗನೇ, ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ನಿನ್ನ ಮುಗವನ್ನು ನೋಡಲು ಯುಗದಿ ಬಳಲಿದೆ ಅಮ್ಮ. ನಿನ್ನ ಮುಗವನ್ನು ನೋಡಲು ಯುಗದಿ ಬಳಲಿದೆ ಅಮ್ಮ. ಬಗೆ ಬಗೆಯಲ್ಲಿ ನಿನ್ನ ಕಣ್ಣೀರ ತಾರೆ ಅಮ್ಮ. ಬಗೆ ಬಗೆಯಲ್ಲಿ ನಿನ್ನ ಕಣ್ಣೀರ ತಾರೆ ಅಮ್ಮ. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹರಿತವರ್ಯಾರ ವಿಧಿ ನಿನ್ನ ಲೀಲೆಯ ಮರೆತವರ್ಯಾರಿಗರ ದೇವ ಮರೆಯಲ ಸಾಧ್ಯವೋ. ಹೋಗಿ ಅರಿತವರ್ಯಾರ ವಿಧಿ ನಿನ್ನ ಲೀಲೆಯ ಮರೆತವರ್ಯಾರಿಗರ ದೇವ ಮರೆಯಲ ಸಾಧ್ಯವೋ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖವಾಗಿರದೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖವಾಗಿರದೆ. ಹೋಗವಿದ್ದರು ಸರಿ ಶ್ರೀಹರಿ
ಭೋಗವಿದ್ದರು ಸರಿ ಭೋಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀ ಆಡಿಸಿದಂತೆ ಆಡಲೇಬೇಕು ನೀ ಆಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಹೇ ವಿಧಿ ನಗು 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 ಅರಿತವರ್ಯಾರ ವಿಧಿ ನಿನ್ನ ಲೀಲೆಯ ಮರೆತವರ್ಯಾರಿಗರೋ ದೇವಾ ಮರೆಯಲ ಸಾಧ್ಯವೋ ಶ್ರೀಹರಿ